ನಮಸ್ತೆ ವಿನುಪ್ರಿಯಾ ವ್ಲಾಗ್ಗೆ ಸ್ವಾಗತ. ನಾವು ರಾತ್ರಿ ಆಯಿ ಮನೆಗೆ ಬಂದಿದ್ರು. ಆಯಿ ಮನೆಯಂತೂ ಎಲ್ಲ ಕಡೆ ಪಳಪಳ ಅಂತ ಹೊಳಿತಾ ಇದೆ, ಯಾಕೆಂದರೆ ಟೈಲ್ಸ್ ಹಾಕಿದ್ದಾರೆ ಎಲ್ಲ ಕಡೆನೂ. ಇಲ್ಲಿ ಮಧ್ಯದಲ್ಲೇ ಒಂದು ಗೋಡೆ ಇತ್ತು, ಅದನ್ನು ತೆಗೆದು ಒಂದು ರೂಮ್ ಮಾಡಿದ್ದಾರೆ. ಇದು ತಮ್ಮನ ರೂಮು. ಟಾಯ್ಲೆಟ್ ಇನ್ನೂ ರೆಡಿ ಮಾಡಲಿಲ್ಲ. ಈ ರೂಮ್ಗೆ ಅಟ್ಯಾಚ್ ಆಗಿ ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ರೆಡಿ ಮಾಡಬೇಕು ಅಂತ ಅರ್ಧ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಿಗ್ಗೆನೇ ತಲೆಗೆಲ್ಲ ಸ್ನಾನ ಮಾಡ್ಕೊಂಡಾಗಿತ್ತು, ಹಾಗೆ ದೋಸೆ ಸುಡುವ ಅಂತ ರೆಡಿ ಮಾಡ್ತಾ ಇದ್ದೆ. ರಿಷಿಕಾ ಜಸ್ಟ್ ಎದ್ದಿದ್ದಾಳೆ ನೋಡಿ. ತುಂಬ ವರ್ಷದ ಮೇಲೆ ಆಯಿ ಮನೇಲಿ ಒಂದು ವಿಶೇಷ ಕಾರ್ಯಕ್ರಮ ಹತ್ತಿರ ಬರ್ತಾ ಇದೆ. ಅದೇನು ಅಂತ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ವಿಶೇಷ ಕಾರ್ಯಕ್ರಮ ಏನು ಅಂತಂದರೆ ನಮ್ಮ ತಮ್ಮನ ಮದುವೆ. ಇವತ್ತು ಅಕ್ಷತೆ ಕಲಿಸೋ ಶಾಸ್ತ್ರ ಇಟ್ಕೊಂಡಿದ್ರು, ಹಾಗಾಗಿ ಎಲ್ಲರೂ ಸೇರಿದ್ದಾರೆ. ಎಲ್ಲರೂ ಸೇರಿ ಅದು ಇದು ಜೋಕ್ ಮಾಡ್ಕೊಳ್ತಾ ಅಕ್ಷತೆ ಕಲಿಸೋ ಶಾಸ್ತ್ರ ಮಾಡಿದರು. ಮದುವೆ ಅಂದ್ರೇ ಒಂದು ಸಂಭ್ರಮ, ಅದರಲ್ಲೂ ನೆಂಟರಿಷ್ಟರೆಲ್ಲ ಸೇರೋದೇ ಒಂಥರ ಖುಷಿ. ಆ ಖುಷಿ ಜೊತೆನೇ ಒಂದಿಷ್ಟು ಗಡಿಬಿಡಿ ಜವಾಬ್ದಾರಿಗಳು ಕೂಡ ತುಂಬ ಇರುತ್ತೆ. ಇವನೇ ನೋಡಿ ನಮ್ಮ ಮದುಮಗ. ಅಲ್ಲ ತಪ್ಪೋಗೋದಲ್ಲಿ ಈಗ ಎಲ್ಲರೂ ಬ್ರಾಡ್ ತಿಂದ್ಕೊಂಡ್ರಿ ತಗೋ. ಕಾಜು ಕಾಜು ಇದು ಬೇಡ ನಂಗೆ. ಅಕ್ಷತೆ ಕಲಸಾದ್ಮೇಲೆ ಎಲ್ರಿಗೂ ಸ್ವೀಟ್ ಹಂಚಿದ್ರು. ಅದಾದಮೇಲೆ ಕಲಸಿರೋ ಅಕ್ಷತೆನ ಲಗ್ನ ಪತ್ರಿಕೆಯಲ್ಲಿ ಹಾಕಿ ದೇವರ ಮುಂದೆ ಇಟ್ಟರು. ಹಾಗೆ ನಮ್ಮನೆಯವರು ಲಗ್ನ ಪತ್ರಿಕೆನ ಎಲ್ರಿಗೂ ಓದಿ ಹೇಳಿದರು. ನಮ್ಮ ಆಯಿ ಮತ್ತು ಚಿಕ್ಕಮ್ಮ ಇಬ್ಬರು ಸೇರಿ ಬಂದಿರೋ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟರು. ಇವರು ನಮ್ಮ ಅಜ್ಜಿ ಮನೆ ಅತ್ತೆ, ಆ ಕಡೆ ಕೂತಿರೋರು ಮಾಮ. ನಮ್ಮ ಅತ್ತೆಗೆ ವಿಡಿಯೋಗೆಲ್ಲ ಬರೋಕ್ಕೆ ಇಷ್ಟ ಆಗೋದಿಲ್ಲ, ಅವಳಿಗೆ ಗೊತ್ತಿಲ್ಲದೆ ನಾನು ವಿಡಿಯೋ ಮಾಡಿದ್ದೆ. ಎಲ್ಲ ಆದಮೇಲೆ ಎಲ್ಲರೂ ಸೇರಿ ಮದುವೆ ಬಗ್ಗೆನೇ ಒಂದಿಷ್ಟು ಚರ್ಚೆ ಶುರು ಮಾಡಿದರು. ಆಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೀ ಕುಡ್ಕೊಂಡು ಮನೆಗೆ ಹೊರಟರು. ಎಲ್ಲ ಹೊರಟಾದ್ಮೇಲೆ ಲಾಸ್ಟಲ್ಲಿ ನಾವು ಕೂಡ ಅದೇ ದಿನ ಮನೆಗೆ ಹೊರಟ್ವಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.